ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಮನೆಯಲ್ಲಿ ಇರುವ ಮೋಕ್ಷಿತಾ ಪೈ ಸಖತ್ ಸ್ವೀಟ್ ಅಂದವರಿಗೆ ಶಾಕಿಂಗ್ ಸುದ್ದಿ. ಮೋಕ್ಷಿತಾ ಪೈ ಒಬ್ಬ ಮಕ್ಕಳ ಕಳ್ಳಿ, ಮಗುವೊಂದನ್ನು ಕಿಡ್ನಾಪ್ ಮಾಡಿ ಜೈಲಿಗೆ ಹೋಗಿ ಬಂದಿರೋ ಖತರ್ನಾಕ್ ಕಿಲಾಡಿ. ಹೌದು, ಮೋಕ್ಷಿತಾ ಪೈ ಕೇವಲ 20 ವರ್ಷ ವಯಸ್ಸಿದ್ದಾಗಲೇ ಜೈಲಿಗೆ ಹೋಗಿ ಬಂದಿದ್ದಾರೆ. ಆಕೆಯ ನಿಜವಾದ ಹೆಸರು ಕೂಡ ಮೋಕ್ಷಿತಾ ಪೈ ಅಲ್ಲ, ಅವರದ್ದು ಬದಲಾಗಿರುವ ಹೆಸರು. ಹಾಗಾದರೆ ಮೋಕ್ಷಿತಾ ಪೈ ಜೈಲಿಗೆ ಹೋಗಿದ್ದು ಯಾಕೆ? ಅವರ ನಿಜವಾದ ಹೆಸರೇನು? ಮೋಕ್ಷಿತಾ ಪೈ ನಿಜಕ್ಕೂ ಯಾರು? ಇದೆಲ್ಲದರ ಬಗ್ಗೆ ಇವತ್ತು ತಿಳ್ಕೊಂಬರೋಣ ಬನ್ನಿ. ಮೋಕ್ಷಿತಾ ಪೈ ಟ್ಯೂಷನ್ ಅನ್ನು ನಡೆಸುತ್ತಿದ್ದ ಶಿಕ್ಷಕಿ. ಅದನ್ನೇ ಬಂಡವಾಳವನ್ನಾಗಿಸಿಕೊಂಡು ಒಂದು ಕಿಡ್ನ್ಯಾಪ್ ಕೂಡ ಮಾಡಿದ್ದಳು. ಈಕೆಯ ನಿಜವಾದ ಹೆಸರು ಐಶ್ವರ್ಯ ಪೈ. ಈಕೆ ಬಿಕಾಂ ಪದವೀಧರೆ. ಈಕೆಗೆ ಸಹೋದರನೊಬ್ಬ ಇದ್ದಾನೆ, ಆತ ವಿಕಲಚೇತನ. ಈಕೆ ಸಾಕಷ್ಟು ಸಂದರ್ಶನಗಳಲ್ಲಿ ತಮ್ಮ ಸಹೋದರ ಅಂದರೆ ತುಂಬ ಇಷ್ಟ ಎನ್ನುವ ಮಾತುಗಳನ್ನು ಹೇಳಿಕೊಂಡಿರುವುದು ಇದೆ. ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಕಷ್ಟದಲ್ಲಿ ಬಂದ ಹುಡುಗಿ ಈಕೆ. ಸೀರಿಯಲ್ ಇಂಡಸ್ಟ್ರಿಯಲ್ಲಿ ತುಂಬಾ ಸಾಫ್ಟ್ ಆಗಿದ್ದರು ಎನ್ನುವ ಕಾರಣಕ್ಕೆ ಈಕೆಯ ನೇಚರ್ ತುಂಬ ಸಾಫ್ಟ್ ಎಂದೇ ನೋಡುಗರು ಅಂದುಕೊಂಡಿದ್ದರು. ಆದರೆ ಈಕೆಯ ನಿಜವಾದ ಬಣ್ಣ ಬಯಲಾಗಿದೆ. ನಿಜವಾದ ಮುಖವಾಡ ಕಳಚಿ ಬಿದ್ದಿದೆ. ಈ ಸೈಲೆಂಟ್ ಹುಡುಗಿ ಮೋಕ್ಷಿತಾ ಪೈ ಮಾಡಿದ ಕೆಲಸವನ್ನು ನೀವು ಕೇಳಿದರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಮೋಕ್ಷಿತಾ ಪೈ ಬಿಕಾಂ ಪದವೀಧರೆ ಆಗಿದ್ದಾಗ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದಳು. ಟ್ಯೂಷನ್ಗಾಗಿ ಸಾಕಷ್ಟು ಮಕ್ಕಳು ಈಕೆಯ ಮನೆಗೆ ಬರುತ್ತಿದ್ದರು. ಈಕೆ ಮಕ್ಕಳಿಗೆ ಪಾಠವನ್ನು ಮಾಡುವ ಶಿಕ್ಷಕಿ ಆದವಳು. ಆದರೆ ಈಕೆ ತನ್ನ ವೃತ್ತಿಯನ್ನು ಒಂದು ಕಿಡ್ನ್ಯಾಪ್ ಮಾಡಲು ಬಳಕೆ ಮಾಡಿಕೊಳ್ತಾಳೆ. 2014ರಲ್ಲಿ ಮಗುವೊಂದನ್ನು ಕಿಡ್ನ್ಯಾಪ್ ಮಾಡಿದ ಮೋಕ್ಷಿತಾ 25 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಖತರ್ನಾಕ್ ಕಳ್ಳಿ. ಹಾಗಾದರೆ ಮೋಕ್ಷಿತಾ ಕಿಡ್ನ್ಯಾಪ್ ಮಾಡಿದ್ದು ಹೇಗೆ ಗೊತ್ತಾ? ಮೋಕ್ಷಿತಾ ಪೈಗೆ ಒಬ್ಬ ಗೆಳೆಯನಿದ್ದ. ಆತ MBA ಪದವೀಧರನಾಗಿದ್ದನು. ಜೊತೆಗೆ ಆತ ನಿರುದ್ಯೋಗಿ ಕೂಡ ಆಗಿದ್ದ. ಕೆಲಸ ಇಲ್ಲದೆ ಅಲ್ಲಿ ಇಲ್ಲಿ ಅಲೆದಾಡಿಕೊಂಡು ಇದ್ದ. ಮೈತುಂಬ ಸಾಲ ಕೂಡ ಮಾಡಿಕೊಂಡಿದ್ದ. ಈತನ ಹೆಸರು ನಾಗಭೂಷಣ್. ಲೈಫಲ್ಲಿ ಒಂದೇ ಒಂದು ಸಲ ಸೆಟ್ಲ್ ಆಗಬೇಕು ಅಂತ ಬಯಸಿದ್ದ. ಇದೇ ಆಸೆಯನ್ನು ಹೊಂದಿದ್ದ ಮೋಕ್ಷಿತಾಳ ಜೊತೆ ಸೇರಿ ನಾಗಭೂಷಣ್ ದೊಡ್ಡ ಸಂಚು ರೂಪಿಸುತ್ತಾನೆ. ಇವರಿಬ್ಬರು ಹಿಡಿದ ದಾರಿ ಕಿಡ್ನ್ಯಾಪ್. ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈಗೆ ಕಿಡ್ನ್ಯಾಪ್ ಸಂಚು ರೂಪಿಸಿದಾಗ ಕೇವಲ 20 ವರ್ಷ. ಗೆಳೆಯ ನಾಗಭೂಷಣ್ ಹಾಗೂ ಐಶ್ವರ್ಯ ಪೈ ಇಬ್ಬರು ಸೇರಿ ಟ್ಯೂಷನ್ಗೆ ಬರುತ್ತಿದ್ದ ಬಾಲಕಿಯನ್ನು ಕಿಡ್ನ್ಯಾಪ್ ಮಾಡಲು ಸಂಚು ರೂಪಿಸುತ್ತಾರೆ. ತನ್ನ ಬಳಿ ಟ್ಯೂಷನ್ಗೆ ಬರುತ್ತಿದ್ದ 14 ವರ್ಷದ ಬಾಲಕಿಯನ್ನು ಪವಿತ್ರ ಮೋಕ್ಷಿತಾ ಪೈ ಗೆಳೆಯನಿಂದ ಕಿಡ್ನ್ಯಾಪ್ ಮಾಡಿಸ್ತಾಳೆ. ಮೋಕ್ಷಿತಾ ಪೈ ಈ ಬಾಲಕಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ಏಕೆ ಗೊತ್ತಾ? ಅದನ್ನು ಹೇಳ್ತೀನಿ ಕೇಳಿ. ಬಾಲಕಿ ತಂದೆ ಹೋಟೆಲ್ ಉದ್ಯಮಿ ಆಗಿರ್ತಾನೆ. ಹೋಟೆಲ್ ಉದ್ಯಮದಲ್ಲಿ ಕೈತುಂಬ ಹಣ ಬರುತ್ತೆ. ಐಷಾರಾಮಿ ಜೀವನ. ಬಾಲಕಿ ತಂದೆಯಾಗಿರ್ತಾನೆ. ಈ ಮಗುವನ್ನು ಹಿಡಿದುಕೊಂಡರೆ ಒಳ್ಳೆ ದುಡ್ಡನ್ನು ಮಾಡಬಹುದು ಅನ್ನೋ ಪ್ಲ್ಯಾನ್ ಇವರಿಬ್ಬರದ್ದು. ಹೀಗಾಗಿ ಇವರ ಮಗಳೇ ನಮಗೆ ಸರಿಯಾದ ಆಯ್ಕೆ ಎಂದು ಮೋಕ್ಷಿತಾ ಹಾಗೂ ನಾಗಭೂಷಣ್ ಸೇರಿ ಕಿಡ್ನ್ಯಾಪ್ ಸಂಚು ರೂಪಿಸಿರ್ತಾರೆ. ರಾರಾಜಿನಗರದ ಪ್ರಕಾಶ್ ನಗರದಲ್ಲಿರುವ ಐಶ್ವರ್ಯ ಪೈ ಮನೆಯಲ್ಲಿ ಟ್ಯೂಷನ್ ನಡೆಯುತ್ತಿತ್ತು. ನಾಗಭೂಷಣ್ ಅವರು ಆಗಾಗ ಐಶ್ವರ್ಯ ಪೈ ಅವರ ಮನೆಗೆ ಭೇಟಿಯನ್ನು ನೀಡ್ತಿರ್ತಾರೆ. ಟ್ಯೂಷನ್ಗೆ ಬರುವ ಎಲ್ಲ ಮಕ್ಕಳಿಗೂ ನಾಗಭೂಷಣ್ ಪರಿಚಿತರಾಗಿರ್ತಾರೆ. ಪ್ಲ್ಯಾನ್ನಂತೆ 2014ರಲ್ಲಿ ಕಿಡ್ನ್ಯಾಪ್ ಸಂಚು ರೂಪಿಸಿರ್ತಾರೆ. ಪ್ರಿಯಕರ ನಾಗಭೂಷಣ್ ಹಾಗೂ ಐಶ್ವರ್ಯ ಪೈ 2014 ಮಾರ್ಚ್ 13ರಂದು ಸಂಜೆ 6 ಗಂಟೆ ಸುಮಾರಿಗೆ ಬಾಲಕಿ ಪವಿತ್ರ ಮನೆಗೆ ನಡೆದುಕೊಂಡು ಹೋಗುವ ಸಂದರ್ಭದಲ್ಲಿ ನಾಗಭೂಷಣ್ ಅವಳನ್ನು ಕಾರಿನೊಳಗೆ ಕಿಡ್ನ್ಯಾಪ್ ಮಾಡ್ತಾರೆ. ನಾಗಭೂಷಣ್ ಬಾಲಕಿಯನ್ನು ಕಿಡ್ನ್ಯಾಪ್ ಮಾಡಿ ತಮ್ಮ ಮನೆಯಲ್ಲಿ ಇಟ್ಟಿರ್ತಾರೆ. ಮಗಳು ಪವಿತ್ರ ಮನೆಗೆ ಬರದೇ ಇದ್ದಾಗ ಆಕೆಯ ತಾಯಿ ರತ್ನಮ್ಮ ಗಾಬರಿಯಾಗಿ ಐಶ್ವರ್ಯ ಪೈ ಅವರ ಮನೆಗೆ ಹೋಗಿ ಕೇಳ್ತಾರೆ. ಆಗ ಐಶ್ವರ್ಯ ಪೈ ಪವಿತ್ರ ಟ್ಯೂಷನ್ಗೆ ಮುಗಿಸಿ ಮನೆಗೆ ಹೋದಳು ಅಂತ ಸುಳ್ಳು ಹೇಳ್ತಾರೆ. ಆಗ ರತ್ನಮ್ಮ ಗಾಬರಿಯಾಗಿ ಪವಿತ್ರಳನ್ನು ಹುಡುಕಾಡಲು ಶುರು ಮಾಡ್ತಾರೆ. ಇದೇ ವೇಳೆ ಇವರಿಬ್ಬರು ಸುರೇಶ್ ಕರೆ ಮಾಡಿ 25 ಲಕ್ಷಕ್ಕೆ ಬೇಡಿಕೆ ಇರ್ತಾರೆ. ಆಗ ಸುರೇಶ್ ಪೊಲೀಸರ ಸಹಾಯ ಪಡೆದು ಮೊಬೈಲ್ ಫೋನ್ ಕರೆಗಳ ಡೀಟೇಲ್ಸ್ ಪೊಲೀಸರಿಗೆ ನೀಡ್ತಾರೆ. ಆಗ ಶುರುವಾಗುವುದೇ ಅಸಲಿ ಆಟ. ಪೊಲೀಸರ ಸಲಹೆಯಂತೆ ಬಾಲಕಿ ತಂದೆ ಸುರೇಶ್ ಹಣ ಕೊಡಲು ಒಪ್ಪಿಗೆ ನೀಡಿ ಯಾವ ಸ್ಥಳಕ್ಕೆ ಬರಬೇಕು ಎಂದು ಕೇಳಿದಾಗ ಪೀಣ್ಯದಲ್ಲಿ ಸ್ಥಳ ನಿಗದಿಯಾಗಿರುತ್ತದೆ. ಹಣ ನೀಡಿದ ಬಳಿಕ ನಾಗಭೂಷಣ್ ಬಾಲಕಿಯನ್ನು ಭಾಷಾಮ್ ಸರ್ಕಲ್ ಹೋಟೆಲ್ ಬಳಿ ಬಿಟ್ಟು ಹೋಗುವುದಾಗಿ ಹೇಳಿರ್ತಾರೆ. ಈ ಬಗ್ಗೆ ಮೋಕ್ಷಿತಾ ಪೈಗೆ ನಾಗಭೂಷಣ್ ಮೆಸೇಜ್ ಕೂಡ ಕಳುಹಿಸಿರ್ತಾರೆ. ಬಳಿಕ ಹಣ ಪಡೆಯುವ ಸ್ಥಳವನ್ನು ಚೇಂಜ್ ಮಾಡ್ತಾರೆ. ನಾಗಭೂಷಣ್ ನೈಸ್ ರಸ್ತೆ ಜಂಕ್ಷನ್ ಬಳಿ ಹಣವನ್ನು ಕಲೆಕ್ಟ್ ಮಾಡಿಕೊಳ್ಳುವುದಾಗಿ ಸುರೇಶ್ಗೆ ಹೇಳ್ತಾರೆ. ಮಧ್ಯರಾತ್ರಿ 1 ಗಂಟೆ ಸಮಯ ನಿಗದಿಯಾಗಿರುತ್ತೆ. ಆಗ ನಾಗಭೂಷಣ್ ಸುರೇಶ್ ಅವರ ಬಳಿ ಹಣ ಪಡೆಯಲು ಹೋದಾಗ ಅಲ್ಲಿ 3 ಪೊಲೀಸ್ ತಂಡಗಳು ಆತನನ್ನು ಬಂಧಿಸ್ತಿರ್ತಾರೆ. ಈತ ಐಶ್ವರ್ಯ ಪೈ ಅಲಿಯಾಸ್ ಮೋಕ್ಷಿತಾ ಪೈ ಕೂಡ ಸಿಕ್ಕಿ ಹಾಕಿಕೊಳ್ತಾರೆ. ಬಳಿಕ ನಾಗಭೂಷಣ್ ಹಾಗೂ ಐಶ್ವರ್ಯ ಅವರಿಂದ ಬಂದ ಸಂದೇಶಗಳ ಆಧಾರದ ಮೇಲೆ ಐಶ್ವರ್ಯ ಪೈಯನ್ನು ಪೊಲೀಸರು ಬಂಧಿಸಿರ್ತಾರೆ. ಇದೇ ವಿಚಾರಕ್ಕೆ ಐಶ್ವರ್ಯ ಪೈ ಜೈಲಿಗೆ ಹೋಗಿ ಬರ್ತಾರೆ. ಇದಾದ ಬಳಿಕ ಈಕೆ ತನ್ನ ಹೆಸರನ್ನು ಮೋಕ್ಷಿತಾ ಪೈ ಎಂದು ಬದಲಾಯಿಸಿಕೊಳ್ತಾಳೆ. ಈ ಬಗ್ಗೆ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಆಗಿದೆ.
ಹೀಗೆ ಈಕೆಯ ನಿಜವಾದ ಹೆಸರು, ನಿಜವಾದ ಬಣ್ಣ, ಹಿನ್ನೆಲೆ ಗೊತ್ತೇ ಇಲ್ಲದ ಜನ ತುಂಬ ಸ್ವೀಟ್, ಕ್ಯೂಟ್, ಕ್ರಶ್ ಅಂತೆಲ್ಲ ಟ್ರೋಲ್ ಮಾಡ್ತಿರ್ತಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವ ಮೋಕ್ಷಿತಾ ಪೈ ಈ ಹಿಂದೆ ಮಗುವನ್ನು ಕಿಡ್ನ್ಯಾಪ್ ಮಾಡಿಸಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಅವರಿಗೆ ಬದಲಾಗಿರಬಹುದು, ಆದರೆ ಅವರಲ್ಲಿ ಸಂಚು ರೂಪಿಸುವ ಗುಣ ಮಾತ್ರ ಬದಲಾದಂತೆ ಕಾಣಿಸುತ್ತಿಲ್ಲ.